2013-18ರಲ್ಲೂ ಕೂಡ ಇದೇ ರೀತಿಯಾಗಿ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಚರ್ಚೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಆಗ ಅದಕ್ಕೆ ಸಬೂಬನ್ನು ಕೊಟ್ಟರು, ಅದು ಇದು ಎಲ್ಲ ಕಥೆಯನ್ನು ಹೇಳಿದ್ರು, ಕೊಡಿಸಿದವರು ಕೂಡ ಬಂದರು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ? ಸಮಯ ಅವ್ರದ್ದು ನಡೀತಾ ಇದೆ. ಈಗ ಸಮಯದ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆ. ಸಿಎಂ ಬಳಿ ವಾಚ್ ಲೆಕ್ಕವನ್ನ ಈಗ ಬಿಜೆಪಿ ಕೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಚುನಾವಣಾ ಅಫಿಡವಿಟ್ ಪ್ರದರ್ಶಿಸಿದ್ದಾರೆ ಬಿಜೆಪಿಯವರು. ಡಿಸಿಎಂ ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ ಎರಡೇ ವಾಚ್ ಬಗ್ಗೆ ಪ್ರಸ್ತಾಪವಾಗುತ್ತೆ. ಒಂದು ವಾಚು ರೋಲೆಕ್ಸ್, ಇನ್ನೊಂದು ವಾಚು ಹುಬ್ಲೋಟ್ ಅಂತ. ಈಗ ಹಾಕಿರುವಂತ ಕಾರ್ಟಿಯರ್ ವಾಚ್ ಯಾವುದು, ಎಲ್ಲಿಯದ್ದು ಅಂತ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಈ ಮೂರನೆಯ ವಾಚು ಕೊಟ್ಟಿದ್ದು ಯಾರು ಅಂತ ಬಿಜೆಪಿಯವರ ಪ್ರಶ್ನೆ. ಡಿಸಿಎಂ ಅಫಿಡವಿಟ್ ಬಿಡುಗಡೆಯನ್ನ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಮೇಲ್ಮನೆ ಸದಸ್ಯ ಚಲುವದಿ ನಾರಾಯಣಸ್ವಾಮಿ ಅವರು. ಎಲ್ಲಿಂದ ಬಂತು ನಿಮಗೆ ಈ ವಾಚು ಅಂತ ಹೇಳಿ. ನಾವೆಲ್ಲ ಹಾಕೊಳ್ಳೋದು ಸಾಮಾನ್ಯವಾಗಿರುವಂಥ ವಾಚ್ಗಳು, ಒಂದು 500, 1000 ರೂಪಾಯಿ, 1200, 1500 ಇಂಥ ವಾಚ್ಗಳು. ಅವರೆಲ್ಲ ಲೆಕ್ಕ ಹಾಕೊಳ್ಳುವಂಥ ವಾಚ್ಗಳು 20 ಲಕ್ಷ, 30 ಲಕ್ಷ. ಹಾಗಾಗಿ ಚರ್ಚೆಗೆ ಬರುತ್ತೆ. ಮಧ್ಯಮ ವರ್ಗದವ್ರು ಇವೆಲ್ಲ ಲೆಕ್ಕ ಹಾಕ್ಕೊಳ್ಳೋಕ್ಕಾಗಲ್ಲ. ಅಷ್ಟು ದುಡ್ಡಿದ್ದು ಬಿಟ್ಟರೆ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು, ಒಂದು ಜಾಗ ತೊಗೊಂಡು ಅನ್ಬೋದು. ಯಾಕೆ ಇಷ್ಟೊಂದು ರಾಜಕೀಯವಾಗಿ ಇವೆಲ್ಲ ಚರ್ಚೆ ಆಗುತ್ತೆ ಅಂತಂದರೆ ವಾಚ್ನ ಪ್ರೈಸ್ ಮೇಲೆ. ಹೆಂಗೆ ಬಂತು, ಎಲ್ಲಿಂದ ಬಂತು, ಯಾರು ಕೊಟ್ಟರು. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ಕೊಟ್ಟರೆ ಅದು ನೀವು ಅಧಿಕಾರದಲ್ಲಿ ಇರೋದಕ್ಕೋಸ್ಕರ ಕೊಟ್ಟಿರ್ತೀರ, ಅದು ಸರ್ಕಾರದ ಖಜಾನೆಗೆ ಹೋಗ್ಬೇಕಾಗತ್ತೆ. ನೀವೇ ತಗೊಂಡಿದ್ದ ಅನ್ನೋದಕ್ಕೆ ಏನು ಪ್ರೂವ್ ಇದೆ? ಇದೇ ಅನ್ನೋದಾದರೆ ಅಫಿಡವಿಟಲ್ಲಿ ಹಾಕಬೇಕಾಗಿತ್ತಲ್ವಾ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಒಂದೇ ಕಂಪನಿಯ 2 ವಾಚ್ಗಳನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಕೊಂಡಿದ್ದಾರೆ. ಪತ್ರಕರ್ತರು ಅದನ್ನು ಹೊರಗಡೆ ತಂದರು, ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಈ ಸಿದ್ದರಾಮಯ್ಯನವ್ರದ್ದು ಒಂದು ಹಿಂದೆಯೂ ಈ ಕತೆ ನಡೆದಿತ್ತು. ಎಲ್ಲೋ ಕಳ್ಳತನ ಆಗಿದ್ದ ಹೆಬ್ಲಾಟ್ ವಾಚು ಪಾಪ ಯಾರೋ ಕಳ್ಳರು ಗಿಫ್ಟ್ ಕೊಟ್ಬಿಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಇದನ್ನು ಹಾಕ್ಕೊಂಡು ಏನು ಅವ್ರು ಮೆರೆದಿದ್ದೆ ತೋರಿಸ್ಕೊಂಡು ಮಜಾವಾದಿಗಳು, ಸಮಾಜವಾದಿಗಳಲ್ಲ ಮಜಾವಾದಿಗಳು. ಅದು ಆಯಿತು. ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿ ಹೊರಗಡೆ ತಂದುಬಿಟ್ರು, ಇದು ಕದ್ದಿದ್ದು ಮಾಲು ಅಂತ. ಕಾಂಗ್ರೆಸ್ನ ಒಂದು ನೀತಿ ಇದೆ, ಕದ್ದು ಮಾಲು ವಾಪಸ್ ಕೊಟ್ಬಿಟ್ರೆ ಕೇಸಿಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಮನೆ ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. 24 ಲಕ್ಷ ರೂಪಾಯಿ ನಾನು ಆಸ್ಟ್ರೇಲಿಯಲ್ಲಿ ತಗೊಂಡು ಬಂದಿದ್ದೀನಿ ಅನ್ನುವಂಥ ಲೆಕ್ಕವನ್ನೆಲ್ಲ ಅವ್ರ ಸಬೂಬನ್ನು ಕೊಟ್ಟಾಗಿದೆ. ಆದರೆ ಪ್ರಶ್ನೆ ಬರ್ತಾ ಇರುವಂಥದ್ದು ಅಫಿಡವಿಟ್ನ ವಿಚಾರವನ್ನು ಬಿಜೆಪಿಯವರು ಎತ್ತಾ ಇದ್ದಾರೆ. ಅದರಲ್ಲಿ ಯಾಕೆ ನೀವು ಹಾಕಿರಲಿಲ್ಲ ಅಂತ ಹೇಳಿ. ಮರ್ತಿರ್ಬೋದು, ಏನೋ ಆಗಿರ್ಬೋದು. ಸಿಎಂ ವಿಚಾರದಲ್ಲಿ ಯಾವುದು ಪ್ರಶ್ನೆಗಳು ಬರ್ತಾ ಇಲ್ವಾ? ಸಿಎಂ ಅವ್ರು ಯಾವುದೋ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇಲ್ವಾ? ಹಿಂದೆಯೂ ಕೂಡ ಹುಬ್ಲೋಟ್ ವಿಚಾರದಲ್ಲಿ ತಗಲಾಕೊಂಡ್ರು, ಈಗ ಮತ್ತೆ ಇದೇ ವಿಚಾರದಲ್ಲಿ ತಗಲಾಕೊಳ್ತಾರ ಅಂತ. ಮತ್ತೆ ವಾಚ್ ವಿವಾದ ಈ ಸರ್ಕಾರದಲ್ಲಿ ಗರಿಗೆದರಿರುವಂಥದ್ದು. ಮುಖ್ಯವಾಗಿ ಬ್ರೇಕ್ಫಾಸ್ಟ್ ದಿನ ಸಿಎಂ ಡಿಸಿಎಂ ಧರಿಸಿದ್ದಂತಹ ಕಾರ್ಟಿಯರ್ ಬ್ರ್ಯಾಂಡ್ನ ಕಾರ್ಟಿಯರ್ ಕಂಪ್ನಿಯ ವಾಚ್ಗೆ ಈಗ ಒಂದು ರೀತಿಯಲ್ಲಿ ಚರ್ಚೆಯ ಮುನ್ನೆಲೆಗೆ, ಸುದ್ದಿಯ ಮುನ್ನೆಲೆಗೆ ಬಂದಿರುವಂಥದ್ದು. ಇವತ್ತು ಡಿ ಕೆ ಶಿ ಅವರ ಚುನಾವಣಾ ಅಫಿಡವಿಟನ್ನು ಚಲುವದಿ ನಾರಾಯಣಸ್ವಾಮಿ ಅವರು ಪ್ರದರ್ಶನ ಮಾಡಿದರು. ಮೊನ್ನೆ ಡಿ ಕೆ ಶಿ ಅವರು ಏನು ಹೇಳಿದರು, ಆ ವಾಚ್ ವಿವಾದ ಆದಾಗ ಇದು ಆಸ್ಟ್ರೇಲಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ತೆಗೆದುಕೊಂಡಿದ್ದು 25 ಲಕ್ಷ, ಅದರ ಬೆಲೆ 43 ಲಕ್ಷ ಅಲ್ಲ, ಜೊತೆಗೆ ಇದನ್ನು ಅಫಿಡವಿಟ್ನಲ್ಲೂ ಕೂಡ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಚಲುವಾದಿ ನಾರಾಯಣಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅಫಿಡವಿಟ್ ಅನ್ನೋದು ಕೂಡ ತೋರಿಸಿದ್ದಾರೆ. ಅಫಿಡವಿಟ್ನಲ್ಲಿ ನೀವು ಹೇಳಿರುವಂತಹ ಏನು ಆ ಕಾರ್ಟಿಯರ್ ವಾಚ್ ಬಗ್ಗೆ ನೀವು ಉಲ್ಲೇಖ ಮಾಡಿಲ್ಲ, ತೋರಿಸಿಲ್ಲ. ನಿಮ್ಮ ಅಫಿಡವಿಟ್ನಲ್ಲಿ ಇರೋದು 2 ವಾಚು, ಒಂದು ಹ್ಯೂಬ್ಲೆಟ್ಟು, ಒಂದು ರೋಲೆಕ್ಸು. 9 ಲಕ್ಷ, ಹ್ಯೂಬ್ಲೆಟ್ಟು 23,93,000 ರೂಪಾಯಿ. ನೀವೇ ಹೇಳಿರುವಂತೆ 25 ಲಕ್ಷಕ್ಕೆ ಕಾರ್ಟಿಯರ್ ವಾಚ್ ಖರೀದಿ ಮಾಡಿದ್ದೀರಾ 5-7 ವರ್ಷದಿಂದ. ಅದನ್ನು ಯಾಕೆ ನೀವು ತೋರಿಸಿಲ್ಲ? ಅಂದರೆ ಚುನಾವಣಾ ಆಯೋಗಕ್ಕೂ ನೀವು ಮೋಸ ಮಾಡಿದ್ದೀರಿ, ಜನಕ್ಕೂ ಕೂಡ ಸುಳ್ಳು ಹೇಳಿದ್ದೀರಿ. ಹಾಗಾಗಿ ಕ್ಷಮೆ ಕೇಳಬೇಕು ಅನ್ನುವಂಥದ್ದು, ಜೊತೆಗೆ ಲೆಕ್ಕ ಕೊಡಿ, ಎಷ್ಟಾದರೂ ವಾಚ್ ಹಾಕಿ ಲೆಕ್ಕ ಕೊಡಿ ಅನ್ನುವಂತಹ ಆಗ್ರಹವನ್ನು ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ವಾಚ್ ಖರೀದಿ ಮಾಡಿದ್ದಾರೆ. ಸಿದ್ದರಾಮಯ್ಯನ ಬಳಿಯೂ ಕೂಡ ಕಾರ್ಟಿಯರ್ ವಾಚ್ ಇದೆ. ಹಿಂದೆ ಹ್ಯೂಬ್ಲೆಟ್ ವಾಚ್ ವಿವಾದ ಆಗಿತ್ತು. ಹ್ಯೂಬ್ಲೆಟ್ ವಾಚ್ ಕದ್ದಿದ್ದು ಅನ್ನೋಂಥ ಕಾರಣಕ್ಕಾಗಿ ಅದನ್ನು ವಾಪಸ್ ಕೊಟ್ಟರು. ಮುಡಾ ಸೈಟ್ ಕದ್ದಿದ್ರು, ಅದನ್ನು ವಾಪಸ್ ಕೊಟ್ಟರು. ಯಾವುದು ಕದ್ದಿರುತ್ತಾರೋ ಅದನ್ನು ವಾಪಸ್ ಕೊಡ್ತಾರೆ. ಈಗ ಸಿದ್ದರಾಮಯ್ಯನವರ ಬಳಿ ಈ ವಾಚ್ ಅಲ್ಲದೆ ಇನ್ನೂ 18 ವಾಚ್ ಇದೆ ಅನ್ನುವಂಥ ಆರೋಪವನ್ನು ಕೂಡ ಚಲುವಾದಿ ನಾರಾಯಣಸ್ವಾಮಿ ಮಾಡಿದ್ದಾರೆ. ಇವರಿಬ್ಬರ ಬಳಿ ಇರುವಂತಹ ಕಾರ್ಟಿಯರ್ ವಾಚ್ ಇಟ್ಕೊಂಡು ಸುಳ್ಳು ಹೇಳ್ತಿದ್ದಾರೆ, ಈ ಜನಕ್ಕೆ ಲೆಕ್ಕ ಕೊಟ್ಟಿಲ್ಲ. ಚುನಾವಣಾ ಆಯೋಗಕ್ಕೂ ಕೂಡ ಡಿ ಕೆ ಶಿ ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜನಕ್ಕೆ ಕ್ಷಮೆ ಕೇಳಬೇಕು, ಜನಕ್ಕೆ ಲೆಕ್ಕ ಕೊಡಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ವಾಚ್ ವಿವಾದ ಹಿಂದೆ ಸಾಕಷ್ಟು ದೊಡ್ಡ ಸದ್ದು ಮಾಡಿತ್ತು ಸಿದ್ದರಾಮಯ್ಯನವರ ಹ್ಯೂಬ್ಲೆಟ್ ವಾಚು. ಈಗ ಕಾರ್ಟಿಯರ್ ವಾಚ್ ಸದ್ದು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸಿಎಂ ಡಿಸಿಎಂ ಯಾವ ರೀತಿ ಉತ್ತರ ಕೊಡ್ತಾರೆ, ಸ್ಪಷ್ಟೀಕರಣ ಕೊಡ್ತಾರೆ ನೋಡಬೇಕು. ಅರುಣ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಡಿಸಿಎಂ ಅಫಿಡವಿಟ್ ಬಿಡುಗಡೆಯನ್ನ ಮಾಡಿ ಬಿಜೆಪಿ ಅವರೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದರೆ ಕ್ಲಾರಿಫಿಕೇಶನ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಈ ವಿಚಾರದಲ್ಲಿ.